ಗಮನ ಸೆಳೆದಿದ್ದಂತಹ ಚೋರ್ಲಾ ಘಾಟ್ನ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಈಗ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಹಣದ ಮಾಲೀಕ ಎನ್ನಲಾದಂತಹ ಪ್ರಮುಖ ಆರೋಪಿ ಬಿಲ್ಡರ್ ಕಿಶೋರ್ ಸಾವಳ ಕೊನೆಗೂ ಪೊಲೀಸರಿಗೆ ಶರಣಾಗಿದ್ದು ಈಗ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಇಡೀ ದೇಶದ ಗಮನ ಸೆಳೆದಿದ್ದಂತಹ ಚೋರ್ಲಾ ಘಾಟ್ನ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಈಗ ಭಾರಿ ಬೆಳವಣಿಗೆ ನಡೆದಿದೆ. ದೀರ್ಘಕಾಲದಿಂದ ತಲೆಮರೆಸಿಕೊಂಡಿದ್ದಂತಹ ಮಹಾರಾಷ್ಟ್ರ ಮೂಲದ ಬಿಲ್ಡರ್ ಕಿಶೋರ್ ನಾಸಿಕ್ ತಾಲೂಕಿನ ಗೋಶಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಶನಿವಾರ ಸಂಜೆ ಕಿಶೋರ್ನನ್ನ ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈತನ ಬಂಧನದೊಂದಿಗೆ ಈಗ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಪ್ರಕರಣದ ಮತ್ತೊಬ್ಬ ಕಿಂಗ್ ಪಿನ್ ವಿರಾಟ್ ಗಾಂಧಿ ಎಸ್ಐಟಿ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನುಳಿದಂತಹ ಆರೋಪಿಗಳ ಪೈಕಿ ಮಚ್ಚೇಂದ್ರ ಮಡವಿಯನ್ನ ಈಗ ಹೆಚ್ಚಿನ ವಿಚಾರಣೆಗಾಗಿ ಫೆಬ್ರವರಿ 2ರವರೆಗೆ ಪುನಃ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ವೈರಲ್ ಆಗಿರುವಂತಹ ಆಡಿಯೋ ಸಂಭಾಷಣೆ ಹಾಗೂ ಹಣದ ಮೂಲಕ ಕುರಿತಂತಹ ಎಸ್ಐಟಿ ಈಗ ಈ ಇಬ್ಬರಿಂದ ಮಹತ್ವದ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಒಂದೆಡೆ ತನಿಖೆ ಚುರುಕುಗೊಂಡಿದ್ರೆ ಇನ್ನೊಂದೆಡೆ ದೂರುದಾರ ಸಂದೀಪ್ ಪಾಟೀಲ್ ಎಸ್ಐಟಿ ಪೊಲೀಸರ ವಿರುದ್ಧನೇ ಗಂಭೀರ ಆರೋಪವನ್ನ ಮಾಡಿದ್ದಾನೆ. ಪ್ರಕರಣವನ್ನ ಮುಚ್ಚಿ ಹಾಕೋಕೆ ಪೊಲೀಸರು ಸಂಚನ ರೂಪಿಸ್ತಾ ಇದ್ದಾರೆ ಅಂತ ಅವರು ಫೇಸ್ಬುಕ್ ಪೋಸ್ಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು 400 ಕೋಟಿ ರೂಪಾಯಿ ದರೋಡೆಯಾಗಿದ್ರು ಕೇವಲ 35 ಕೋಟಿ ರೂಪಾಯಿ ದರೋಡೆ ಅಂತ ತೋರಿಸೋಕೆ ಪೊಲೀಸರು ಮುಂದಾಗಿದ್ದಾರೆ. ಪ್ರಕರಣದ ತೀವ್ರತೆಯನ್ನ ಕಡಿಮೆ ಮಾಡೋಕೆ ಎಸ್ಐಟಿ ಪ್ಲಾನ್ ಮಾಡ್ತಾ ಇದೆ. ಸತ್ಯಾಂಶವನ್ನ ಮರೆಮಾಚಿ ಪ್ರಭಾವಿಗಳನ್ನ ರಕ್ಷಿಸುವ ಕೆಲಸ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.